ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ಸಂಚಿಕೆಯಲ್ಲಿ ಕಾವ್ಯ ಅವರು ಗಿಲ್ಲಿಯ ಚುಚ್ಚು ಮಾತುಗಳನ್ನ ಕೇಳಿ ನೋವಿನಿಂದ ಕಣ್ಣೀರು ಹಾಕಿದ್ರು. ಆದ್ರೆ ಗಿಲ್ಲಿ ಅವರು ಆ ರೀತಿ ನಡೆದುಕೊಂಡಿದ್ದಕ್ಕೆ ಸೀಕ್ರೆಟ್ ಟಾಸ್ಕ್ ಕಾರಣವೇ ಹೊರತು ಅದು ಅವರ ನಿಜ ವ್ಯಕ್ತಿತ್ವ ಅಲ್ಲ. ಸೀಕ್ರೆಟ್ ಟಾಸ್ಕ್ ರಹಸ್ಯವನ್ನ ಎಲ್ಲರ ಎದುರಲ್ಲೂ ಈಗ ಬಯಲು ಮಾಡಲಾಗಿದೆ. ಹೊಸ ಎಪಿಸೋಡ್ ಬಗ್ಗೆ ಎಲ್ಲಿದೆ ನೋಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ರಿಯಾಲಿಟಿ ಶೋನಲ್ಲಿ ಗಿಲ್ಲಿ ನಟ ಅವರು ಕಾವ್ಯ ಶೈವ ಜೊತೆ ಸ್ನೇಹ ಬೆಳೆಸಿದ್ದಾರೆ. ಮೊದಲ ದಿನದಿಂದಲೂ ಅವರಿಬ್ಬರು ಕ್ಲೋಸ್ ಆಗಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ನಡುವೆ ಒಂದು ಬಿರುಕು ಮೂಡಿತ್ತು. ಕಾವ್ಯ ಅವರಿಗೆ ನೋವಾಗುವ ರೀತಿಯಲ್ಲಿ ಗಿಲ್ಲಿ ನಡೆದುಕೊಂಡಿದ್ರು. ಸತತವಾಗಿ ಚುಚ್ಚು ಮಾತುಗಳನ್ನ ಆಡಿದ್ರು. ಗಿಲ್ಲಿಯ ಆ ವರ್ತನೆ ಕಂಡು ಕಾವ್ಯ ಅವರಿಗೆ ಅನುಮಾನ ಮೂಡಿತ್ತು. ಇದು ಸೀಕ್ರೆಟ್ ಟಾಸ್ಕ್ ಆಗಿರಬಹುದು ಎಂದು ಕಾವ್ಯ ಅನುಮಾನ ಪಟ್ಟರು. ನಿಜವಾಗಿಯೂ ಗಿಲ್ಲಿ ಈ ರೀತಿ ಮಾತನಾಡ್ತಾರಾ ಎಂದು ಹಲವರಿಗೆ ಸಂಶಯ ಕಾಡಿತ್ತು. ಡಿಸೆಂಬರ್ 12ರ ಸಂಚಿಕೆಯಲ್ಲಿ ಆ ಅನುಮಾನ ಪರಿಹಾರ ಆಗಿದೆ. ಕಾವ್ಯ ಕಣ್ಣೀರು ಹಾಕುವಂತೆ ಮಾಡಬೇಕು ಎಂದು ಬಿಗ್ ಬಾಸ್ ಆಟದಲ್ಲಿ ಗಿಲ್ಲಿಗೆ ಸೀಕ್ರೆಟ್ ಟಾಸ್ಕ್ ನೀಡಲಾಗಿತ್ತು. ಆ ಕಾರಣದಿಂದಲೇ ಗಿಲ್ಲಿ ಅವರು ಚುಚ್ಚು ಮಾತುಗಳಿಂದ ಕಾವ್ಯ ಅವರನ್ನ ಹೀಯಾಳಿಸುತ್ತಿದ್ರು. ಆ ಮಾತುಗಳನ್ನ ಸಹಿಸಿಕೊಳ್ಳಲು ಸಾಧ್ಯವಾಗದೆ ಕಾವ್ಯ ಕಣ್ಣೀರು ಹಾಕಿದ್ರು. ಸ್ಪಂದನ ಎದುರು ಕಾವ್ಯ ನೋವು ತೋಡಿಕೊಂಡು ಅತ್ತಿದ್ರು. ಗಿಲ್ಲಿ ನಟ ನಿಜವಾಗಿಯೂ ಆ ರೀತಿ ಮಾತನಾಡಿದ್ದಾರೋ ಅಥವಾ ಸೀಕ್ರೆಟ್ ಟಾಸ್ಕ್ ನೀಡಿದ ಕಾರಣದಿಂದ ಆ ರೀತಿ ವರ್ತಿಸಿದ್ದರೋ ಎಂಬುದು ಕಾವ್ಯ ಅವರ ಅನುಮಾನ ಆಗಿತ್ತು. ಆದ್ರೆ ಇದು ಸೀಕ್ರೆಟ್ ಟಾಸ್ಕ್ ಎಂಬುದನ್ನ ಎಲ್ಲರ ಎದುರಿನಲ್ಲಿ ಬಹಿರಂಗಪಡಿಸಲಾಗಿದೆ. ಅಂದ್ರೆ ಕಾವ್ಯರನ್ನ ಆ ರೀತಿ ಅಳಿಸುವಂತೆ ಮಾತನಾಡಿದ್ದು ಗಿಲ್ಲಿಯ ನಿಜವಾದ ವ್ಯಕ್ತಿತ್ವ ಅಲ್ಲ ಎಂಬುದು ಎಲ್ಲರ ಎದುರು ಸಾಬೀತಾಯಿತು. ಕಾವ್ಯಗೆ ಅನುಮಾನ ಪರಿಹಾರ ಆಯಿತು. ಗಿಲ್ಲಿ ನಟ ಅವರು ಈ ವಾರ ಚೆನ್ನಾಗಿ ಆಟ ಆಡಿದ್ದಾರೆ ಎಂಬುದು ವೀಕ್ಷಕರ ಅಭಿಪ್ರಾಯ. ಕಿಚ್ಚನ ಚಪ್ಪಾಳೆಯ ಫೋಟೋಗಳನ್ನ ಕದಿಯಬೇಕು ಎಂದು ಕೂಡ ಗಿಲ್ಲಿಗೆ ಸೀಕ್ರೆಟ್ ಟಾಸ್ಕ್ ನೀಡಲಾಗಿತ್ತು. ಅದನ್ನ ಕೂಡ ಗಿಲ್ಲಿ ಅವರು ಯಶಸ್ವಿಯಾಗಿ ನಿಭಾಯಿಸಿದ್ರು. ಈ ಎಲ್ಲಾ ಕಾರಣಗಳನ್ನ ಇಟ್ಕೊಂಡು ಗಿಲ್ಲಿ ಅವರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗಬೇಕು ಎಂದು ವೀಕ್ಷಕರು ಅಭಿಪ್ರಾಯ ತಿಳಿಸುತ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಈಗ 75 ದಿನಗಳು ಕಳೆದಿದೆ. ಇಲ್ಲಿ ಅವರಿಗೂ ಕಾವ್ಯ ಶೈವ ಮತ್ತು ಗಿಲ್ಲಿ ನಟ ಅವರು ದೊಡ್ಡ ಮಟ್ಟದಲ್ಲಿ ಕಿರಿಕ್ ಮಾಡ್ಕೊಂಡಿಲ್ಲ. ಅವರಿಬ್ಬರ ಸ್ನೇಹ ಗಟ್ಟಿಯಾಗಿಯೇ ಇದೆ. ಇನ್ನು ದಿನ ಕಳೆದಂತೆ ಫಿನಾಲೆ ಹತ್ತಿರ ಆಗ್ತಿದೆ. ಪೈಪೋಟಿ ಜಾಸ್ತಿ ಆಗ್ತಿದೆ. ಆಗ್ಲೂ ಕಾವ್ಯ ಹಾಗೂ ಗಿಲ್ಲಿ ನಟ ಇದೇ ಸ್ನೇಹ ಮುಂದುವರಿಸ್ತಾರಾ ಅಥವಾ ಎದುರು ಬದರಾಗಿ ಹಣಾಹಣಿ ನಡೆಸ್ತಾರಾ ಎಂಬುದು ತಿಳಿಯುವ ಕೌತುಕ ಹೆಚ್ಚಿದೆ. ಸ್ನೇಹಿತರೆ, ಈ ವಾರದ ಸಂಚಿಕೆಗಳು ಹೇಗ್ ಬರ್ತಾ ಇದೆ, ನಿಮ್ಗೆಲ್ಲ ಎಷ್ಟು ಮಜಾ ಕೊಡ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.